ಅವಳು ಸುಂದರಿಯಾಗಿದ್ದಳು, ಆದರೆ ಅದೇ ಸೌಂದರ್ಯ ಅವಳ ಬದುಕನ್ನೇ ಸುಟ್ಟು ಹಾಕಿತು. ಅಮ್ಮ, ನಾನು ಸುಂದರವಾಗಿ ಹುಟ್ಟಿದ್ದೇ ನನ್ನ ದೊಡ್ಡ ತಪ್ಪಾಯಿತಾ? ಆ ಒಂದು ಪ್ರಶ್ನೆ ಕೇಳಿದ ಕ್ಷಣ ತಾಯಿಯ ಕೈಯಲ್ಲಿದ್ದ ನೀರಿನ ಲೋಟ ಕೆಳಗೆ ಬಿದ್ದು ಒಡೆದು ಹೋಯಿತು. ಮಗಳ ಕಣ್ಣಲ್ಲಿ ನೀರಿತ್ತು, ಆದರೆ ಆ ಕಣ್ಣೀರಿನ ಹಿಂದೆ ಕೇವಲ ದುಃಖ ಇರಲಿಲ್ಲ, ಭಯವಿತ್ತು, ಅವಮಾನವಿತ್ತು, ಮುರಿದ ಕನಸುಗಳಿದ್ದವು ಮತ್ತು ಬದುಕುವ ಆಸೆಯನ್ನೇ ಕಳೆದುಕೊಂಡ ಹೃದಯವಿತ್ತು. ತಾಯಿ ಮಗಳ ಮುಖವನ್ನು ಎರಡೂ ಕೈಗಳಿಂದ ಹಿಡಿದು ಏನಾಯಿತು ಮಗಳೇ ಎಂದು ಕೇಳಿದಳು. ಆದರೆ ಮಗಳು ಮಾತಾಡಲಿಲ್ಲ. ಅವಳು ಕೇವಲ ಅತ್ತಳು. ಆ ಅಳುವಿನ ಶಬ್ದ ಕೇಳಿದರೆ ಕಲ್ಲಿನ ಹೃದಯವು ಕರಗುತ್ತಿತ್ತು. ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು. ಅವಳ ಹೆಸರು ನಂದಿತಾ. ಬಡ ಕುಟುಂಬ. ತಂದೆ ಕೃಷಿ ಕೂಲಿ, ತಾಯಿ ಮನೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಳು. ಆದರೆ ಬಡತನದ ಮಧ್ಯೆಯೂ ನಂದಿತಾಳ ಮುಖದಲ್ಲಿ ದೇವರು ವಿಚಿತ್ರವಾದ ಸೌಂದರ್ಯವನ್ನು ಬರೆದಿದ್ದ. ಅವಳು ಹಳ್ಳಿಯ ರಸ್ತೆಯಲ್ಲಿ ನಡೆದರೆ ಜನರು ಒಂದು ಕ್ಷಣ ತಿರುಗಿ ನೋಡುತ್ತಿದ್ದರು. ಹಬ್ಬಗಳಿಗೆ ಹೋದರೆ ಮಹಿಳೆಯರು ಅಯ್ಯೋ ಎಷ್ಟು ಸುಂದರವಾಗಿದ್ದಾಳೆ ಎಂದು ಹೊಗಳುತ್ತಿದ್ದರು. ಕೆಲವರು ಕಣ್ಣಿಗೆ ಬೀಳಬಾರದು ಎಂದು ದೃಷ್ಟಿ ತೆಗೆಯುತ್ತಿದ್ದರು. ಆ ಹೊಗಳಿಕೆಗಳನ್ನು ಕೇಳಿದ ನಂದಿತಾಳ ತಾಯಿ ತುಂಬ ಸಂತೋಷ ಪಡುತ್ತಿದ್ದಳು. ನನ್ನ ಮಗಳು ರಾಜಕುಮಾರಿಯಂತೆ ಬದುಕುತ್ತಾಳೆ ಎಂದು ಕನಸು ಕಾಣುತ್ತಿದ್ದಳು. ಆದರೆ ಕೆಲವೊಮ್ಮೆ ನಾವು ಆಶೀರ್ವಾದ ಎಂದು ಭಾವಿಸುವುದೇ ಜೀವನದ ದೊಡ್ಡ ಶಾಪವಾಗುತ್ತದೆ ಎಂಬುದು ಅವರಿಗೆ ಗೊತ್ತಿರಲಿಲ್ಲ. ನಂದಿತಾ ಓದಿನಲ್ಲಿ ತುಂಬ ಚುರುಕಾಗಿದ್ದಳು. ಶಾಲೆಯಲ್ಲಿ ಯಾವಾಗಲೂ ಮೊದಲ ರ್ಯಾಂಕ್, ಶಿಕ್ಷಕರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ. ಅವಳ ಕನಸು ಒಂದೇ, ನಾನು ಪೊಲೀಸ್ ಅಧಿಕಾರಿಯಾಗಬೇಕು, ಬಡವರ ಕಣ್ಣೀರನ್ನು ಒರೆಸಬೇಕು ಅಂತ. ಅವಳು ಹೇಳುತ್ತಿದ್ದ ಈ ಮಾತು ಕೇಳಿ ಶಿಕ್ಷಕರು ಹೆಮ್ಮೆ ಪಡುತ್ತಿದ್ದರು. ಆದರೆ ಕೆಲವರಿಗೆ ಅವಳ ಬುದ್ಧಿವಂತಿಕೆ ಕಾಣಿಸುತ್ತಿರಲಿಲ್ಲ. ಅವರಿಗೆ ಕಾಣಿಸುತ್ತಿದ್ದದ್ದು ಕೇವಲ ಅವಳ ಮುಖ. ಕಾಲೇಜಿಗೆ ಸೇರಿದ ಮೊದಲ ದಿನವೇ ಅವಳ ಜೀವನದಲ್ಲಿ ಬದಲಾವಣೆ ಶುರುವಾಯಿತು. ಕಾಲೇಜಿನ ಮೊದಲ ವಾರದಲ್ಲೇ ಹಲವರು ಅವಳ ಹೆಸರನ್ನೇ ತಿಳಿಯದೆ ಅವಳ ಫೋಟೋ ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ಕೆಲವರು ದೂರದಿಂದ ವಿಡಿಯೋ ಮಾಡುತ್ತಿದ್ದರು, ಕೆಲವರು ಸ್ನೇಹದ ಹೆಸರಿನಲ್ಲಿ ಹತ್ತಿರ ಬರಲು ಯತ್ನಿಸುತ್ತಿದ್ದರು. ನಂದಿತಾಳಿಗೆ ಇದು ಇಷ್ಟವಾಗುತ್ತಿರಲಿಲ್ಲ. ಅವಳು ಎಲ್ಲರಿಂದಲೂ ಅಂತರ ಕಾಯ್ದುಕೊಂಡಳು. ಆದರೆ ಅದೇ ಕೆಲವರಿಗೆ ಅವಮಾನವೆನಿಸಿತು. ಒಂದು ದಿನ ಕಾಲೇಜಿನಿಂದ ಮನೆಗೆ ಬರುತ್ತಿದ್ದಾಗ ಒಂದು ಬೈಕ್ ಅವಳ ಹಿಂದೆ ನಿಂತಿತು. ಬೈಕ್ನಿಂದ ಇಳಿದ ಯುವಕ ಹೇಳಿದ, ನಿನ್ನ ಜೊತೆ 2 ನಿಮಿಷ ಮಾತನಾಡಬೇಕು. ಕ್ಷಮಿಸಿ, ನನಗೆ ಸಮಯ ಇಲ್ಲ ಎಂದು ನಂದಿತಾ ಮುಂದೆ ನಡೆದಳು. ಆ ಯುವಕ ನಗುತ್ತಾ ಹೇಳಿದ, ನೀನು ಈಗ ಬೇಡ ಅಂತ ಹೇಳಬಹುದು, ಆದರೆ ಒಂದು ದಿನ ನನ್ನನ್ನೇ ಹುಡುಕಿಕೊಂಡು ಬರುತ್ತೀಯಾ? ಆ ಮಾತು ಕೇಳಿ ನಂದಿತಾಳ ದೇಹವೇ ನಡುಗಿತು. ಆದರೆ ಅವಳು ಏನು ಹೇಳದೆ ಮನೆಗೆ ಬಂದಳು. ಆ ರಾತ್ರಿ ಅವಳಿಗೆ ನಿದ್ರೆ ಬರಲಿಲ್ಲ. ಮೊದಲ ಬಾರಿಗೆ ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ಭಯವಾಯಿತು. ಕೆಲವು ದಿನಗಳ ನಂತರ ಅವಳ ಮೊಬೈಲ್ಗೆ ಅಪರಿಚಿತ ಸಂಖ್ಯೆಯಿಂದ ಸಂದೇಶಗಳು ಬರತೊಡಗಿದವು. ನೀನು ತುಂಬ ಸುಂದರ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನ್ನನ್ನು ಒಪ್ಪಿಕೋ. ಮೊದಲು ಅವಳು ನಿರ್ಲಕ್ಷಿಸಿದಳು. ನಂತರ ಆ ಸಂದೇಶಗಳು ಬೆದರಿಕೆಗಳಾಗಿ ಬದಲಾದವು. ನೀನು ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳದಿದ್ದರೆ ಪಶ್ಚಾತ್ತಾಪ ಪಡುತ್ತೀಯ. ನಂದಿತಾಳ ಕೈಗಳು ನಡುಗತೊಡಗಿದವು. ಅವಳು ಆ ಸಂಖ್ಯೆಯನ್ನು ಬ್ಲಾಕ್ ಮಾಡಿದಳು. ಆದರೆ ಮತ್ತೊಂದು ಸಂಖ್ಯೆ, ಇನ್ನೊಂದು ಸಂಖ್ಯೆ, ಹೀಗೆ ದಿನದಿಂದ ದಿನಕ್ಕೆ ಅವಳ ಬದುಕು ಭಯದ ನೆರಳಿನಲ್ಲಿ ಸಾಗತೊಡಗಿತು. ಇನ್ನು ದೊಡ್ಡ ಆಘಾತ ಅವಳನ್ನು ಕಾಯುತ್ತಿತ್ತು. ಒಂದು ಬೆಳಿಗ್ಗೆ ಕಾಲೇಜಿಗೆ ಹೋದಾಗ ಎಲ್ಲರೂ ವಿಚಿತ್ರವಾಗಿ ಅವಳನ್ನೇ ನೋಡುತ್ತಿದ್ದರು. ಕೆಲವರು ಗುಸುಗುಸು ಮಾತನಾಡುತ್ತಿದ್ದರು, ಕೆಲವರು ನಗುತ್ತಿದ್ದರು. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಅವಳ ಸ್ನೇಹಿತೆ ಓಡಿ ಬಂದು ಮೊಬೈಲ್ ತೋರಿಸಿದಳು. ನಂದಿತಾಳ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಅವಳ ಫೋಟೋವನ್ನು ಎಡಿಟ್ ಮಾಡಿ ಸುಳ್ಳು ಕಥೆಯೊಂದಿಗೆ ವೈರಲ್ ಮಾಡಲಾಗಿತ್ತು. ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಜನ ಅದನ್ನು ನೋಡಿದ್ದರು. ಕಾಮೆಂಟ್ಗಳಲ್ಲಿ ಅವಮಾನ, ನಿಂದನೆ, ಅಶ್ಲೀಲ ಮಾತುಗಳು. ನಂದಿತಾ ನಿಂತಲ್ಲೇ ಅಳಲು ಆರಂಭಿಸಿದಳು. ನಾನು ಇದನ್ನು ಮಾಡಿಲ್ಲ, ಇದು ಸುಳ್ಳು ಎಂದು ಎಷ್ಟೇ ಹೇಳಿದರೂ ಕೇಳುವವರು ಯಾರೂ ಇರಲಿಲ್ಲ. ಅವಳ ಗೌರವವನ್ನು ಹಾಳು ಮಾಡಲು ಯಾರಿಗೋ 5 ನಿಮಿಷ ಸಾಕಾಗಿತ್ತು. ಆದರೆ ಆ ನೋವಿನಿಂದ ಹೊರಬರಲು ಎಷ್ಟು ವರ್ಷ ಬೇಕೋ ಯಾರಿಗೂ ಗೊತ್ತಿರಲಿಲ್ಲ. ಆ ದಿನ ಮನೆಗೆ ಬಂದು ಕನ್ನಡಿಯ ಮುಂದೆ ನಿಂತ ನಂದಿತಾ ತನ್ನ ಮುಖವನ್ನೇ ನೋಡುತ್ತಾ ಕಣ್ಣೀರಿನಿಂದ ಒಂದೇ ಮಾತು ಹೇಳಿದಳು,
ಭಗವಂತ, ನಾನು ಸುಂದರವಾಗಿರೋದು ಇದ್ದಿದ್ದರೆ ನನ್ನ ಜೀವನ ಹೀಗಿರುತ್ತಿರಲಿಲ್ಲವೇ? ಆ ಪ್ರಶ್ನೆಗೆ ಉತ್ತರ ಹೇಳಲು ಕನ್ನಡಿಗೂ ಸಾಧ್ಯವಾಗಲಿಲ್ಲ. ಆದರೆ ವಿಧಿ ಮಾತ್ರ ಇನ್ನೂ ಭಯಾನಕ ಉತ್ತರವನ್ನು ಸಿದ್ಧಪಡಿಸಿತ್ತು. ಆ ರಾತ್ರಿ ನಂದಿತಾಳಿಗೆ ಒಂದು ಕ್ಷಣವೂ ನಿದ್ರೆ ಬರಲಿಲ್ಲ. ಅವಳು ಮತ್ತೆ ಮತ್ತೆ ತನ್ನ ಮೊಬೈಲ್ ನೋಡುತ್ತಿದ್ದಳು. ಪ್ರತಿ ಬಾರಿ ಅದೇ ಫೋಟೋ, ಅದೇ ಸುಳ್ಳು, ಅದೇ ಅವಮಾನ. ನಾನು ಬದುಕಿದ್ದು ಏನೂ ಪ್ರಯೋಜನ ಎಂಬ ಪ್ರಶ್ನೆ ಮೊದಲ ಬಾರಿಗೆ ಅವಳ ಮನಸ್ಸಿನಲ್ಲಿ ಮೂಡಿತು. ಅಷ್ಟರಲ್ಲಿ ಅವಳ ತಾಯಿ ಕೋಣೆಯೊಳಗೆ ಬಂದಳು. ನಂದಿತಾಳ ಕಣ್ಣುಗಳು ಊದಿಕೊಂಡಿದ್ದವು. ತಾಯಿ ಅವಳ ತಲೆಯನ್ನು ಮಡಿಲಿಗೆ ಹಾಕಿಕೊಂಡು ಕೇಳಿದಳು, ಮಗಳೇ, ಜನರು ಏನು ಬೇಕಾದರೂ ಹೇಳಲಿ, ಆದರೆ ನೀನು ಸತ್ಯವಾಗಿದ್ದರೆ ಒಂದು ದಿನ ಸತ್ಯವೇ ಗೆಲ್ಲುತ್ತದೆ. ಆ ಮಾತು ಕೇಳಿದ ನಂದಿತಾ ಜೋರಾಗಿ ಹತ್ತಳು. ಅಮ್ಮ, ನಾನು ಕಾಲೇಜಿಗೆ ಹೋಗುವುದಿಲ್ಲ, ಹೊರಗಡೆ ಕೂಡ ಹೋಗುವುದಿಲ್ಲ. ತಾಯಿಯ ಕಣ್ಣಲ್ಲೂ ನೀರು ತುಂಬಿತು. ಆದರೆ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ಓಡಿ ಹೋದರೆ ತಪ್ಪು ಮಾಡಿದವರು ಗೆಲ್ಲುತ್ತಾರೆ. ನೀನು ತಪ್ಪು ಮಾಡಿಲ್ಲ, ತಲೆ ಎತ್ತಿ ನಿಲ್ಲು. ಮರುದಿನ ನಂದಿತಾ ಕಾಲೇಜಿಗೆ ಹೋದಳು. ಎಲ್ಲರ ಕಣ್ಣುಗಳು ಅವಳ ಮೇಲೆಯೇ ಇದ್ದವು. ಆದರೆ ಈ ಬಾರಿ ಅವಳು ತಲೆ ತಗ್ಗಿಸಲಿಲ್ಲ. ನೇರವಾಗಿ ಪ್ರಾಂಶುಪಾಲರ ಕಚೇರಿಗೆ ಹೋಗಿ ನಡೆದದ್ದನ್ನೆಲ್ಲ ವಿವರಿಸಿದಳು. ಕಾಲೇಜು ಆಡಳಿತ ತಕ್ಷಣ ಸೈಬರ್ ಪೊಲೀಸ್ ಠಾಣೆಗೆ ದೂರು ನೀಡಿತು. ತನಿಖೆ ಆರಂಭವಾಯಿತು. ಕೆಲವೇ ದಿನಗಳಲ್ಲಿ ಒಂದು ದೊಡ್ಡ ಸತ್ಯ ಹೊರಬಂತು. ಆ ಫೋಟೋ ವೈರಲ್ ಮಾಡಿದ್ದವನು ಹೊರಗಿನ ವ್ಯಕ್ತಿಯಲ್ಲ, ಅದೇ ಕಾಲೇಜಿನಲ್ಲಿ ಓದುತ್ತಿದ್ದ ವಿಕ್ರಮ್. ಅವನೇ ನಂದಿತಾಳನ್ನು ರಸ್ತೆಯಲ್ಲಿ ತಡೆದು ಮಾತನಾಡಲು ಯತ್ನಿಸಿದ್ದ ಯುವಕ. ಅವನು ಪ್ರೀತಿಯ ಹೆಸರಿನಲ್ಲಿ ನಂದಿತಾಳನ್ನು ಒತ್ತಾಯಿಸಿದ್ದ. ನಂದಿತಾ ನಿರಾಕರಿಸಿದ್ದಳು. ಆ ನಿರಾಕರಣೆಯ ಶೇಡಿಗಾಗಿ ಅವನು ನಕಲಿ ಖಾತೆ ತೆರೆದು ಫೋಟೋ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಿಸಿದ್ದ. ಪೊಲೀಸರು ಅವನ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಪರಿಶೀಲಿಸಿದಾಗ ಎಲ್ಲ ಸಾಕ್ಷ್ಯಗಳು ಸಿಕ್ಕವು. ಅವನನ್ನು ಬಂಧಿಸಲಾಯಿತು. ಸುದ್ದಿ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಇದೇ ಪ್ರಕರಣದ ಸುದ್ದಿ ಪ್ರಸಾರವಾಯಿತು. ಆದರೆ ವಿಕ್ರಮ್ ಬಂಧನವಾದರೂ ನಂದಿತಾಳ ಮನಸ್ಸಿನ ಗಾಯ ಮಾತ್ರ ಇನ್ನೂ ಗುಣವಾಗಿರಲಿಲ್ಲ. ಜನರು ಕ್ಷಮೆ ಕೇಳಿದರು. ಕಾಲೇಜು ಅವಳಿಗೆ ಬೆಂಬಲ ನೀಡಿತು. ಆದರೆ ಅವಳಿಗೆ ಒಂದು ಪ್ರಶ್ನೆ ಮಾತ್ರ ಉಳಿಯಿತು. ನಾನು ಯಾವ ತಪ್ಪು ಮಾಡಿದ್ದೆ? ಉತ್ತರ ಒಂದೇ, ಅವಳು ತಪ್ಪು ಮಾಡಿರಲಿಲ್ಲ. ತಪ್ಪು ಮಾಡಿದ್ದು ಒಬ್ಬ ವಿಕೃತ ಮನಸ್ಥಿತಿಯ ವ್ಯಕ್ತಿ. ಕೆಲವು ತಿಂಗಳುಗಳ ನಂತರ ನಂದಿತಾ ಮತ್ತೆ ಓದಿನತ್ತ ಗಮನ ಹರಿಸಿದಳು. ಸೈಬರ್ ಅಪರಾಧಗಳ ಬಗ್ಗೆ ಅಧ್ಯಯನ ಮಾಡಲು ಆರಂಭಿಸಿದಳು. ನನ್ನಂತೆ ಇನ್ನೊಬ್ಬ ಹುಡುಗಿಯ ಜೀವನ ಹಾಳಾಗಬಾರದು ಎಂಬ ಸಂಕಲ್ಪ ಮಾಡಿಕೊಂಡಳು. ಹಗಲು ರಾತ್ರಿ ಶ್ರಮಿಸಿದಳು. ವರ್ಷಗಳು ಕಳೆದವು. ಕೊನೆಗೆ ಅವಳ ಕನಸು ನನಸಾಯಿತು. ಅವಳು ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಆಯ್ಕೆಯಾದಳು. ತರಬೇತಿ ಮುಗಿದ ನಂತರ ಮೊದಲ ದಿನ ಸಮವಸ್ತ್ರ ಧರಿಸಿ ಮನೆಗೆ ಬಂದಳು. ಅವಳನ್ನು ನೋಡಿ ತಾಯಿಯ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿತು. ನಾನು ಹೇಳಿದ್ದೆ ಅಲ್ವಾ ಮಗಳೇ, ಸತ್ಯ ಸೋಲುವುದಿಲ್ಲ. ನಂದಿತಾ ನಕ್ಕಳು. ಆದರೆ ಆ ನಗುವಿನ ಹಿಂದೆ ನೋವಿನಿಂದ ಕಲಿತ ಪಾಠಗಳಿದ್ದವು. ಕೆಲವು ವರ್ಷಗಳ ನಂತರ ಒಂದು ಶಾಲೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಷಣ ಮಾಡಲು ಅವಳನ್ನು ಆಹ್ವಾನಿಸಲಾಯಿತು. ಅಲ್ಲಿ 100 ವಿದ್ಯಾರ್ಥಿನಿಯರು ಕುಳಿತಿದ್ದರು. ನಂದಿತಾ ವೇದಿಕೆಯ ಮೇಲೆ ನಿಂತು ಹೇಳಿದಳು, ಮಕ್ಕಳೇ, ನಿಮ್ಮ ಸೌಂದರ್ಯ ನಿಮ್ಮ ಶಕ್ತಿಯಾಗಬಹುದು, ಆದರೆ ನಿಮ್ಮ ನಿಜವಾದ ಗುರುತು ಅದು ಅಲ್ಲ. ನಿಮ್ಮ ಶಿಕ್ಷಣವೇ ನಿಮ್ಮ ನಿಜವಾದ ಗುರುತು. ನಿಮ್ಮ ಆತ್ಮಗೌರವವೇ ನಿಮ್ಮ ಆಭರಣ. ನಿಮ್ಮ ಧೈರ್ಯವೇ ನಿಮ್ಮ ಸೌಂದರ್ಯ. ಸಭಾಂಗಣದಲ್ಲಿ ಚಪ್ಪಳೆಗಳ ಸದ್ದು ಮೊಳಗಿತು. ಭಾಷಣ ಮುಗಿಸಿ ಕೆಳಗಿಳಿಯುತ್ತಿದ್ದಾಗ ಒಬ್ಬ ವಿದ್ಯಾರ್ಥಿನಿ ಓಡಿ ಬಂದು ಕೇಳಿದಳು, ಮೇಡಮ್, ನೀವು ಯಾವಾಗಲೂ ಇಷ್ಟು ಧೈರ್ಯವಾಗಿದ್ದೀರಾ? ನಂದಿತಾ ಕ್ಷಣಕಾಲ ಮೌನವಾಗಿದ್ದಳು. ನಂತರ ನಗುತ್ತಾ ಹೇಳಿದಳು, ಇಲ್ಲ, ನಾನೂ ಕೂಡ ಒಂದು ದಿನ ತುಂಬ ಹೆದರಿದ್ದೆ. ಆದರೆ ಆ ಭಯಕ್ಕಿಂತ ನನ್ನ ಕನಸು ದೊಡ್ಡದಿತ್ತು. ಆ ಒಂದು ಮಾತು ಅಲ್ಲಿದ್ದ ಪ್ರತಿಯೊಬ್ಬ ವಿದ್ಯಾರ್ಥಿನಿಯ ಮನಸ್ಸಿನಲ್ಲಿ ಅಚ್ಚೊತ್ತಿದಂತಾಯಿತು. ಈ ಕಥೆಯ ಸಂದೇಶ ತುಂಬ ಸರಳ. ಸೌಂದರ್ಯ ಎಂದಿಗೂ ಶಾಪವಲ್ಲ. ಶಾಪವಾಗುವುದು ಮಹಿಳೆಯನ್ನು ಮನುಷ್ಯಳಾಗಿ ಅಲ್ಲ, ವಸ್ತುವಾಗಿ ನೋಡುವ ಮನಸ್ಥಿತಿ. ನಿರಾಕರಣೆಯನ್ನು ಒಪ್ಪಿಕೊಳ್ಳದ ಅಹಂಕಾರ. ಸಾಮಾಜಿಕ ಜಾಲತಾಣಗಳನ್ನು ದುರುಪಯೋಗಪಡಿಸಿಕೊಳ್ಳುವ ವಿಕೃತ ಚಿಂತನೆ. ಒಬ್ಬ ಮಹಿಳೆಯ ಗೌರವವನ್ನು ಆಟವನ್ನಾಗಿ ಮಾಡುವ ಸಮಾಜ. ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದ ದಿನ ಯಾವ ನಂದಿತಾಳು ಕನ್ನಡಿಯ ಮುಂದೆ ನಿಂತು ನಾನು ಸುಂದರವಾಗಿ ಹುಟ್ಟಿದ್ದೆ ತಪ್ಪಾಯಿತಾ ಎಂದು ಕಣ್ಣೀರು ಹಾಕುವುದಿಲ್ಲ. ಆ ದಿನವೇ ನಿಜವಾದ ಬದಲಾವಣೆ ಆರಂಭವಾಗುತ್ತದೆ. ವೀಕ್ಷಕರೇ, ಈ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇತರರಿಗೂ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.